ನಿಮಗೇನಾದರೂ ಈ ಥರ ಚರ್ಮದ ಕಾಯಿಲೆ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಮುಂಚೆ ಎಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಬಂದರೆ 3ರಿಂದ 5 ದಿನದಲ್ಲಿ ಕಮ್ಮಿ ಆಗೋಗೋದು. ಆದರೆ ಈಗ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತನಕ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ ಇರ್ತಾ ಇದೆ. ಯಾಕೆ ಅಂದರೆ ಮೆಡಿಕಲ್ ಶಾಪ್ಗೆ ಹೋಗಿ ನೀವಾಗೆ ಆಯಿಂಟ್ಮೆಂಟ್ ತೊಗೊಳೋದು, ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಈ ಆಯಿಂಟ್ಮೆಂಟ್ ಚೆನ್ನಾಗಿದೆ ಅಂತ ಯೂಸ್ ಮಾಡೋದು. ಅದರಲ್ಲೂ ಸ್ಪೆಷಲ್ಲಾಗಿ ಕಾಂಬಿನೇಷನ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಥರ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಬೇಗ ಕಮ್ಮಿ ಆಗ್ತಾ ಇಲ್ಲ. ಮೇ ಬಿ ನಿಮಗೆ ಹಚ್ಚಿದಾಗ ಸ್ಟಾರ್ಟಿಂಗಲ್ಲಿ ಕಮ್ಮಿ ಆಗಿದೆ ಅಂತ ಅನಿಸ್ಬೋದು, ಆದರೆ ಅವುಗಳಲ್ಲಿರೋ ಸ್ಟೀರಾಯ್ಡ್ಸ್ ಇದೆಯಲ್ಲ ಅದು ತುಂಬ ಡೇಂಜರ್. ಸ್ಟೀರಾಯ್ಡ್ ಕ್ರೀಮ್ಸ್ನ ಯೂಸ್ ಮಾಡೋಕ್ಕೆ ಒಂದು ರೀತಿ ಇದೆ. ಎಷ್ಟು ದಿನ ಹಚ್ಚಬೇಕು, ಎಷ್ಟು ಬಾರಿ ಹಚ್ಚಬೇಕು, ಯಾವ ಟೈಮಲ್ಲಿ ಹಚ್ಚಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಗೊತ್ತಿಲ್ಲದಲ್ಲೇ ಹಚ್ತಾ ಹೋದರೆ ನಿಮ್ಮದು ಸ್ಕಿನ್ ಬ್ಯಾರಿಯರ್ ಹಾಳಾಗ್ತಾ ಹೋಗುತ್ತೆ. ತುಂಬ ದಿನ ಬಳಸೋದ್ರಿಂದ ಸ್ಕಿನ್ ತೆಳುವಾಗುತ್ತೆ, ಅಟ್ರೋಫಿ ಆಗುತ್ತೆ. ಅಟ್ರೋಫಿ ಆಗಿ ಅದು ಇನ್ನೂ ಸೆನ್ಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ ಮೇಲ್ನೋಟಕ್ಕೆ ನಿಮಗೆ ಆಗ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ, ಆದರೆ ಒಳಗಡೆ ಅದು ಹಾಗೇ ಇರುತ್ತೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ, ಆಮೇಲೆ ನೀವು ಎಷ್ಟು ಮಾತ್ರೆ ತೊಗೊಂಡ್ರು, ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು, ಆ ಕಿರಿಕಿರಿ ಆ ಕಟ್ತಾ ಇರುತ್ತಲ್ಲ ಅದು ಕಮ್ಮಿನೇ ಆಗೋಲ್ಲ. ಅದಕ್ಕೆ ಸ್ಟೀರಾಯ್ಡ್ ಮತ್ತು ಕಾಂಬಿನೇಷನ್ ಕ್ರೀಮ್ಗಳನ್ನ ಹಚ್ಚೋಕ್ಕಿಂತ ಮುಂಚೆ ಒಂದು ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸ್ಕಿನ್ ಡಿಸೀಸ್ ಅದು ಬರೀ ಮೇಲ್ಗಡೆ ಕ್ರೀಮ್ ಹಚ್ಚಿದ್ರೆ ಸಾಕಾಗಲ್ಲ, ಎಷ್ಟೊಂದು ಇಂಟರ್ನಲ್ ಮೆಡಿಸಿನ್ಸ್ ಬೇಕಾಗುತ್ತೆ, ಜೊತೆಗೆ ಪಥ್ಯ ಫಾಲೋ ಮಾಡಬೇಕಾಗತ್ತೆ. ಎಲ್ಲ ಸ್ಕಿನ್ ಡಿಸೀಸು ಒಂದೇ ಆಗಿರಲ್ಲ, ಬೇರೆ ಬೇರೆ ಚರ್ಮದ ಸಮಸ್ಯೆಗಳಿರುತ್ತೆ. ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರ ಚರ್ಮದ ಕಾಯಿಲೆ ಕಮ್ಮಿ ಆಗೋಕ್ಕೆ ಸಾಧ್ಯ. ನಿಮಗೇನಾದರೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕಂದರೆ ನೀವು ನನ್ನ ಕನ್ಸಲ್ಟ್ ಮಾಡ್ಬೋದು. ಡಾಕ್ಟರ್ ಶಿಲ್ಪಾ ಜ್ವಾಲಾ ಹೆಲ್ತ್ ಕೇರ್, ಸಿರಾಗೇಟ್, ತುಮಕೂರು.